ಗಿಲ್ಲಿ ಚೆನ್ನಾಗಿ ಕಾಮಿಡಿ ಮಾಡ್ತಾರೆ, ಕಿತ್ತಾಡಕ್ಕೆ ಹೋಗಲ್ಲ, ಅವ್ರವರೇ ಸುಮ್ಮನೆ ಇರ್ತಾರೆ, ಬೇರೆಯವ್ರ ಜೊತೆ ಚೆನ್ನಾಗಿ ಮಾತಾಡ್ತಾರೆ, ಇನ್ವಾಲ್ವ್ ಆಗ್ತಾರೆ. ಸೊ ಹಂಗೆ ಅವ್ರು ಇಷ್ಟ. ಯಾರು ಚೆನ್ನಾಗಿ ಆಡ್ತಿಲ್ಲ ಅಂತ? ಧ್ರುವಂತ್ ಅವರು. ಯಾಕೆ? ಅವ್ರು ಸುಮ್ಮನೆ ಅವರು ನೊಣ ಥರ ಮನೇಲಿ, ಅಂದರೆ ಗೊತ್ತಾಗಲ್ಲ ಅವ್ರ ಮನೇಲಿ ಇರ್ತಾರಂತ, ಇದ್ದಾರೆ ಅಷ್ಟೇ. ಬಿಗ್ ಬಾಸ್ ಅಲ್ಲಿ ಡ್ರಾಮಾ ಮಾಡ್ಕೊಂಡು ಯಾರು ಆಡ್ತಿದ್ದಾರೆ? ಡ್ರಾಮಾ ಮಾಡ್ಕೊಂಡ ತ್ರಿಷಾ. ಯಾಕೆ? ಹಂಗೆ ಹೇಳೋಕ್ಕಾಗಲ್ಲ, ನೋಡಿದಾಗೆಲ್ಲ ಒಂಥರ ಡ್ರಾಮಾನೇ. ಬಕೆಟ್ ಅಂದರೆ ಯಾರಿಗೆ ಹೇಳ್ತೀಯ? ಸೂರಜ್ಗೆ ಹೇಳ್ತೀನಿ. ಯಾಕೆ? ಸೊ ಅವ್ರು ಸುಮ್ಮನೆ ರಾಶಿಕಾ ಹಿಂದೆ ಓದಾಡ್ಕೊಂಡಿರ್ತಾರೆ, ಮತ್ತು ರಾಶಿಕಾ ಹಾಕೊಂತವ್ರೆ ಬುಟ್ಟಿಗೆ ಸೂರಜ್ನ. ಎಲ್ಲ ಹುಡುಗರ್ನು ಹಾಳು ಮಾಡ್ತಾವ್ರೆ ಬಿಗ್ ಬಾಸ್ ಅಲ್ಲಿ. ರಾಶಿಕಾ ಅವರಂತೂ ಏನು ಹೇಳ್ಬೇಕು ಗೊತ್ತಾಯ್ತಿಲ್ಲ. ಕನ್ನಡ ಬಿಗ್ ಬಾಸ್ ಅಲ್ಲಿ ನಿಮ್ಮ ಸಪೋರ್ಟ್ ಯಾರಿಗೆ? ಗಿಲ್ಲಿ. ಯಾಕೆ ಗಿಲ್ಲಿಗೇನೆ? ಗಿಲ್ಲಿ ರಿಯಲ್ ಆಗಿ ಆಡ್ತಾನೆ, ಚೆನ್ನಾಗಿ ಆಡ್ತಿದ್ದಾನೆ. ಅವ್ನು ರಿಯಾಲಿಟಿ ಶೋ ಇಂದ ಬಂದಿದ್ರು ಬಿಟ್ಕೊಡಲ್ಲ. ನಾನು ರಿಯಾಲಿಟಿ ಶೋನಿಂದೇ ಬಂದಿರೋದು ಕಾಮಿಡಿ ಅಂತ ಬಿಟ್ಕೊಡಲ್ಲ ಅವನು, ಅದಕ್ಕೆ ಗಿಲ್ಲಿ ಇಷ್ಟ. ಬಿಗ್ ಬಾಸ್ ಅಲ್ಲಿ ಯಾರು ಚೆನ್ನಾಗಿ ಆಡ್ತಿಲ್ಲ ಅನ್ಸುತ್ತೆ? ಇವಾಗ ಬಂದಿರೋದು ರಿಷಾ, ಸೂರಜ್ ಆಡ್ತಿದ್ದಾನೆ, ಬಟ್ ರಿಷಾ ಏನೂ ಇಲ್ಲ, ಆಡ್ತಿಲ್ಲ. ಚಂದ್ರಪ್ರಭಾನೂ ಆಡ್ತಿಲ್ಲ ಅಷ್ಟೊಂದು. ರಾಶಿಕಾ ಮತ್ತು ಸೂರಜ್ ಲವ್ ಟ್ರ್ಯಾಕು 2 ದಿನ ನಡೆದು ಮತ್ತೆ ಕಟ್ಟಾಗಿದೆ, ಅದ್ರ ಬಗ್ಗೆ ಏನು ಹೇಳ್ತೀರಾ? ಅದು 3 ದಿನ ಅಷ್ಟೇ. ಅದು ಫಸ್ಟಿಗೆ ಅಟ್ರಾಕ್ಷನ್ ಇತ್ತು, ಇವಾಗ ಗೊತ್ತಿಲ್ಲ. ಜಸ್ಟ್ ಅಟ್ರಾಕ್ಷನ್ ಇತ್ತು. ಗ್ರೇಟ್ ಲವ್ ಸ್ಟೋರಿ ಅವರಿಬ್ಬರು. ಬಿಕಾಸ್ ಅವರಿಬ್ರು ಲೈಕ್ ಏನು ಇವಾಗ 7 years 8 years ಅಂತ ಲವ್ ಮಾಡೋ ಥರ ಮಾಡ್ತಾರೆ. ಲೈಕ್ 2 days ಆಯಿತು ಬಂದು, ಇವಾಗ ಭಾಷಿನಿ ಹೋದ್ಮೇಲೆ ಯಾರು ಇಲ್ವಲ್ಲ, ಅದಕ್ಕೆ ಸೂರಜ್ ಬಂದ ಜೊತೆಗೆ ಅಂತ ಸೂರಜ್ ಜೊತೆ ಇಡ್ತಿದ್ದು. ಬಿಗ್ ಬಾಸ್ ಮನೇಲಿ ಬಕೆಟ್ ಅಂತ ಅನ್ನೋದ್ರೆ ಯಾರು ಹೇಳ್ತೀರಾ? ಕಾಕ್ರೋಚ್ ಸುದಿ. ಯಾಕೆ ಅವ್ರೆ? ಅವರು ಯಾವಾಗಲೂ ಅಶ್ವಿನಿ, ಯಾವಾಗಲೂ ಅಶ್ವಿನಿ, ಜಾನ್ವಿ, ಯಾರ್ಯಾರು ಯಾವ ಥರ ಸ್ವಲ್ಪ ಜೋರು ವಾಯ್ಸ್ ಮಾಡ್ತಾರೆ ಅವ್ರ ಜೊತೆ ಹೋಗಿ ಬಕೆಟ್ ಹಿಡಿಯೋದು. ಅವನ ಆಟ ಆಡ್ತಿಲ್ಲ ಸುದಿ. ಬಿಗ್ ಬಾಸ್ ಮನೇಲಿ ಕುತಂತ್ರಿ ಅನ್ನೋದ್ರೆ ಯಾರು ಹೇಳ್ತೀರಾ? ಕುತಂತ್ರಿ ಲೈಕ್ ಅಶ್ವಿನಿ ಮ್ಯಾಮೆ. ಅವರು ಭಾಳ ಜಾಸ್ತಿ ಲೈಕ್ ಆ್ಯಕ್ಟಿಂಗ್ ಮಾಡ್ತಾರೆ. ತಮ್ಮ ಹೆಸರು ಮೇಲೆ ಇಡೋಕ್ಕೆ ಇನ್ನೊಬ್ಬರ ಹೆಸರನ್ನ ತಳಗಿಟ್ಟು ಮಾತಾಡ್ತಾಳೆ. ಆ್ಯಂಡ್ ನಮ್ಮ ಗಿಲ್ಲಿ ಅವ್ರನ್ನ ರೋಸ್ಟ್ ಮಾಡೋದು ಮಾತ್ರ ಸಖತ್ತಾಗಿ. ಬಿಗ್ ಬಾಸ್ ಮನೇಲಿ ಗಿಲ್ಲಿ ಇದ್ರೇ ಬಿಗ್ ಬಾಸು, ವಿನ್ನರೇ ಅವನು. ಓಕೆ, ಗಿಲ್ಲಿ ಮತ್ತು ಕಾವ್ಯ ಅವ್ರ ಜೋಡಿ ಬಗ್ಗೆ ಏನು ಹೇಳ್ತೀರಾ? ಅವರಿಬ್ರದ್ದು ಎಕ್ಸ್ಟ್ರಾಡಿನರಿ. ಲೈಕ್ ಲವರ್ಸ್ ಅನ್ನೋಕ್ಕಿಂತ ಅವರಿಬ್ರು ಬೆಸ್ಟ್ ಫ್ರೆಂಡ್ಸ್. ಲೈಕ್ ಯಾವಾಗಲೂ ಇರ್ತಾನೆ ಗಿಲ್ಲಿ. ಕಾವ್ಯ ಅಂತ ಫಸ್ಟ್ ಬಂದರೆ ಗಿಲ್ಲಿ ಯಾವಾಗಲೂ ಇರ್ತಾನೆ ಅವ್ರ ಜೊತೆ. ಎಲ್ಲೋ ಒಂದು ಕಡೆ ಕಾವ್ಯ ಅವರು ಗಿಲ್ಲಿ ಅವ್ರಿಗೆ ಅಣ್ಣ ಅಂದಾಗ ಕೂತ್ಕೊಂಡು ನೋಡ್ತಿರೋ ನಮಗೆ ಮನ್ಸಿಗೆ ಬೇಜಾರಾಗುತ್ತಾ? ಅಫ್ಕೋರ್ಸ್ ಒಂದು ಟೈಮ್ ಅವ್ನು ಗಿಲ್ಲಿನ ಫೇಸಸ್ ರಿಯಾಕ್ಷನ್ಸ್ ಎಲ್ಲ ನೋಡಿದರೆ ಓಕೆ, ಅವನೇನೋ ಇಟ್ಕೊಂಡಿರ್ತಾರೆ, ಇವರೇನೋ ಅಂದ್ಬಿಟ್ಟು ಹಂಗೆಲ್ಲ ಮಾಡಬಾರ್ದು. ಫ್ರೆಂಡ್ಶಿಪ್ ಅಂದಮೇಲೆ ಫ್ರೆಂಡ್ಶಿಪ್ ಅಷ್ಟೇ, ಯಾ ಅಣ್ಣ ತಂಗಿ ಏನು ಬೇಡ ಅದರಲ್ಲಿ. ನಮ್ಮ ಗಿಲ್ಲಿ ಮಾತ್ರ ಸೂಪರ್. ಯಾವತ್ತೂ ಕಾವು ಕಾವು ಅಂದ್ಕೊಂಡು ಕಾವು ಇಂದನೇ ಇರ್ತಾನೆ ಯಾವಾಗ. ಶಕುನಿ ಅಂತ ಹೇಳೋದಾದ್ರೆ ಯಾರಿಗೆ ಹೇಳ್ತೀರಾ ಅದರಲ್ಲಿ? ಅಶ್ವಿನಿ ಮ್ಯಾಮೆ. ಅವರೇ ಲೈಕ್ ಅವ್ರು ಹೆಂಗಂದ್ರೆ ಬಿಗ್ ಬಾಸ್ ಅಲ್ಲಿ ವಿಲನ್ ಆಗ್ಬಿಟ್ಟವ್ರೆ. ಸೊ ಹಂಗಾಗಿ ನಮ್ಗೆ ಅವ್ರು ಇಷ್ಟ ಇಲ್ಲ, ಸೊ ಅವರಿಗೆ ಕೊಡೋದು. ಓಕೆ, ರಕ್ಷಿತಾ ಕನ್ನಡ ಬರುತ್ತೆ ಅವಳಿಗೆ, ಬಟ್ ಕನ್ನಡ ಬರದೇ ಇರೋ ರೀತಿ ಫೇಕಾಗಿ ಆಡ್ತಿದ್ದಾಳೆ ಅಂತಾರೆ ಅದ್ರ ಬಗ್ಗೆ ಏನು ಹೇಳ್ತೀರಾ? ಇಲ್ಲ ಅವಳಿಗೆ ಹೆಂಗೆ ಅವಳು ಪ್ರಾಂಪ್ಟಾಗಿ ಆಡ್ತಿದ್ದಾಳೆ. ಅವಳು ಮಲ್ಲಮ್ಮ, ಗಿಲ್ಲಿ ಇವರೆಲ್ಲ ಪ್ರಾಂಪ್ಟಾಗಿ ಆಡ್ತಿದ್ದಾರೆ. ಕಾಕ್ರೋಚ್ ಸುದ್ದಿ ಬಗ್ಗೆ ಏನು ಹೇಳ್ತೀರಾ? ಕಾಕ್ರೋಚ್ ಸುದ್ದಿ ಬಕೆಟ್ ಇಟ್ಕೊಂಡು ಬಕೆಟ್ ರಾಜ ಆಗ್ಬಿಟ್ಟಿದ್ದಾನೆ ಅಷ್ಟೇ. ಬಕೆಟ್ ರಾಜ. ಬಕೆಟ್ ರಾಜ ಅವನು. ಯಾವಾಗ ನೋಡು ಅಶ್ವಿನಿ, ಜಾನ್ವಿ, ಅಶ್ವಿನಿ ಮ್ಯಾಮ್ ಅಂದ್ಕೊಂಡೇ ಇರ್ತಾನೆ ಅಷ್ಟೇ. ಅವ್ನು ಬಕೆಟ್ ರಾಜ ಅಷ್ಟೇ. ಕಾಕ್ರೋಚ್ನ ಆಂಟಿ ಲವರ್ ಅಂತಿದ್ದಾರೆ, ಅದ್ರ ಬಗ್ಗೆ ಏನು ಹೇಳ್ತೀರಾ? ಅವನೇ ಹೇಳ್ತಾನೆ ಯಾವಾಗಲೂ ಆಂಟಿಗಳ ಮಧ್ಯೆ ಸಿಕ್ಕಾಕೊಂಡಿನಿ, ಆಂಟಿ ಲವರ್. ಅವನೇ ಆಂಟಿ ಲವರ್, ಆಂಟಿಯಿಂದನೇ ಸುತ್ತಾಡ್ತಾನೆ. ಅಶ್ವಿನಿ ಮ್ಯಾಮ್ ಇಲ್ಲ ಅಂದರೆ ಜಾನ್ವಿ. ಅಶ್ವಿನಿ ಮ್ಯಾಮ್ ಅಂದಿದ್ದಕ್ಕೂ ಎಲ್ಲದಕ್ಕೂ ಜಯ ಅಂತಾನೆ, ಅವನೇ ಆಂಟಿ ಲವರ್. ಯಾರು ಅಲ್ಲಿ ತುಂಬ ದುರಂಕಾರದಿಂದ ಆಡ್ತಿದ್ದಾರೆ ಅನ್ಸುತ್ತೆ? ಅಶ್ವಿನಿ ಮ್ಯಾಮ್. ಅವಳು ಆಡೋದು ರಕ್ಷಿತನ ಟಾರ್ಗೆಟ್ ಮಾಡ್ತಾರೆ. ಅವಳು ಆಡ್ತಾಳೆ, ಮಾತಾಡ್ತಾಳೆ, ಮತ್ತು ಅವಳು ಬೇರೆಯವ್ರ ಬಗ್ಗೆ ಹೇಳ್ತಾಳೆ, ಅದು ಚೆನ್ನಾಗಿ ಆಡಬೇಕು, ಕನ್ನಡ ಚೆನ್ನಾಗಿ ಮಾತಾಡಬೇಕು ಅಂತ. ಅವಳು ಒಂದೊಂದು ಇಂಗ್ಲೀಷ್ ವರ್ಡೇ ಯೂಸ್ ಮಾಡ್ತಾಳೆ, ಮತ್ತು ಇರ್ತಾರೆ ಅವರು. ಓಕೆ, ಯಾರು ಇನ್ನೂ ಅಲ್ಲಿ ಗೇಮೇ ಸ್ಟಾರ್ಟ್ ಮಾಡಿಲ್ಲ ಅನ್ಸುತ್ತೆ? ಗೇಮ್ ಚಂದ್ರಪ್ರಭು. ಯಾಕೆ ಅವ್ರೆ? ಅವ್ರು ಇನ್ನೂ ಗೇಮ್ ಏನೋ ಆಟನೂ ಟಾಸ್ಕ್ನೂ ಆಡ್ತಾಯಿಲ್ಲ ಜಾಸ್ತಿ, ಏನೂ ಆಡ್ತಾಯಿಲ್ಲ. ಕಾಮಿಡಿನೂ ಅಷ್ಟೊಂದು ಮಾಡ್ತಾಯಿಲ್ಲ, ಅದಕ್ಕೆ ಅವ್ರು ಇನ್ನೂ ಗೇಮ್ ಸ್ಟಾರ್ಟ್ ಮಾಡಿಲ್ಲ. ಓಕೆ, ಈ ವೀಕು ಧನುಷ್ ಅವ್ರು ಕ್ಯಾಪ್ಟನ್ ಆಗಿದ್ದಾರೆ, ಅದ್ರ ಬಗ್ಗೆ ಏನು ಹೇಳ್ತೀರಾ? ಧನುಷ್ ನಂಗೆ ಇಷ್ಟನೇ. ಧನುಷ್ ಕ್ಯಾಪ್ಟನ್ ಆಗಿದ್ದು ಚೆನ್ನಾಗೈತೆ. ಅವ್ನು ಮೊದಲು ವೀಕೆ ಆಗಬೇಕಾಗಿತ್ತು, ಪಾಪ ಆಗಲಿಲ್ಲ. ಕನ್ನಡ ಬಿಗ್ ಬಾಸಲ್ಲಿ ಯಾರು ಚೆನ್ನಾಗಿ ಆಡ್ತಿದ್ದಾರೆ? ಗಿಲ್ಲಿ. ಯಾರು ಚೆನ್ನಾಗಿ ಆಡ್ತಿಲ್ಲ? ಗಿಲ್ಲಿ ಬಿಟ್ಟು ಇನ್ನು ಎಲ್ಲರೂ ಚೆನ್ನಾಗಿ ಆಡ್ತಿಲ್ಲ. ಯಾರು ಚೆನ್ನಾಗಿ ಆಡ್ತಿಲ್ವಾ? ಗಿಲ್ಲಿ ಬಿಟ್ಟು. ನಿಮ್ಮ ಸಪೋರ್ಟ್ ಯಾರಿಗೆ ಹಂಗಾದ್ರೆ? ಗಿಲ್ಲಿ. ಕನ್ನಡ ಬಿಗ್ ಬಾಸಲ್ಲಿ ನಿಮ್ಮ ಸಪೋರ್ಟ್ ಯಾರಿಗೆ? ನನಗೆ ಗಿಲ್ಲಿ. ಯಾಕೆ ಗಿಲ್ಲಿಗೆ ಸಪೋರ್ಟ್ ಮಾಡ್ತೀರಾ? ಅವನು ಹಳ್ಳಿ ಹುಡುಗ, ನಾವು ಹಳ್ಳಿಯಿಂದ ಬಂದಿದ್ದಲ್ಲ, ಅದಕ್ಕೆ ತುಂಬ ಇಷ್ಟ. ಹೌದು. ಗಿಲ್ಲಿ ಮುಗ್ಧತೆಯನ್ನು ಮೊಕ್ಕೋಡ್ ಹಾಕೊಂಡು ಫೇಕ್ ಆಗಿ ಆಡ್ತಿದ್ದಾನೆ ಅಂತಾರೆ, ಅದ್ರ ಬಗ್ಗೆ ಏನು ಹೇಳ್ತೀರಾ? ಸರ್, ಅದರಲ್ಲಿ ತುಂಬ ಜನ ಫೇಕ್ ಆಗಿ ಆಡ್ತಾ ಇದ್ದಾರೆ. ಗಿಲ್ಲಿ ನ್ಯಾಚುರಲ್ ಆಗಿ ಆಡ್ತಾ ಇದ್ದಾನೆ. ಓಕೆ, ಫೇಕ್ ಆಗಿ ಯಾರು ಆಡ್ತಿದ್ದಾರೆ ಹಂಗಾದ್ರೆ? ನನ್ಗೆ ಗೊತ್ತಿರಾಗ ಅಶ್ವಿನಿ ಆಡ್ತಾ ಇದ್ದಾರೆ, ಅಶ್ವಿನಿ ಗೌಡ ಅವರು ಆಡ್ತಾ ಇದ್ದಾರೆ. ಸರ್ ತುಂಬ ಅಹಂಕಾರ,
ಸ್ವಲ್ಪ ನಾನು ನಂದು ಅನ್ನೋದು ತುಂಬ ಇದೆ. ಕನ್ನಡ ಪರ ಹೋರಾಟಗಾರ್ತಿ ಅಂತ ಆ ಒಂದು ಹೆಸರಿಟ್ಕೊಂಡೇ ತುಂಬ ಆಡ್ತಾ ಇದ್ದಾರೆ ಅಷ್ಟೇ. ಆಕ್ರೋಶ್ ಸುದಿ ಅವರು ಹೊರಗಡೆ ಒಂದು ಮೈಕ್ ಹಿಡ್ಕೊಂಡು ಎಲ್ಲರನ್ನೂ ಕೇಳೋಕ್ಕೆ ಅಂತ ಬಂದಾಗ ಬಿಗ್ ಬಾಸ್ಗೆ ಹೋಗೋಕ್ಕಿಂತ ಮುಂಚೆ ನಾನು ಹಂಗೆ ಆಡ್ತೀನಿ ಹಿಂಗೆ ಆಡ್ತೀನಿ ಎಲ್ಲರೂ ಮಕ್ಕೊಡೋಣ ಇದು ಹಂಗೆ ಹಿಂಗೆ ಅಂತೆಲ್ಲ ಅಂದರು. ಬಟ್ ಈಗ ಒಳಗಡೆ ಹೋದ್ಮೇಲೆ ಒಂದು ಮೂಲೆ ಗುಂಪು ಸೇರ್ಬಿಟ್ಟಿದ್ದಾರೆ ಅನಿಸ್ತಾ. ಬರೀ ಆಂಟಿದಿರಿಂದನೇ ಇದ್ದಾರೆ ಸರ್, ಆಂಟಿದಿರಿಂದನೇ ಇದ್ದಾರೆ ಅಷ್ಟೇ. ಯಾಕೆ ಅಲ್ಲ ಅನಿಸ್ತಾ ಇದೆ ಸರ್, ಇಬ್ಬರು ಆಂಟಿದಿರಿಂದ ಇದ್ದಾರೆ ಅಷ್ಟೇ. ಹೌದೌದು. ಓಕೆ, ಯಾರು ತುಂಬ ಚೆನ್ನಾಗಿ ಆಡ್ತಿದ್ದಾರೆ ಅಲ್ಲಿ ಗಿಲ್ಲಿ ಬಿಟ್ಟರೆ? ನೆಕ್ಸ್ಟ್ ಗಿಲ್ಲಿ ಬಿಟ್ಟರೆ ಧನುಷು ಆಡ್ತಾ ಇದ್ದಾನೆ. ಹೌದು.